ನಮಸ್ಕಾರ ಎಲ್ಲರಿಗೂ. ರೈತ ಬಾಂಧವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. FID KYC ಮಾಡುವ ದಿನಾಂಕವನ್ನು ಮತ್ತೊಮ್ಮೆ ಮುಂದೂಡಲಾಗಿದೆ. ಯಾರೆಲ್ಲ KYC ಮಾಡಿಕೊಂಡಿಲ್ಲ ಅಂಥವರು ಇದೇ ತಿಂಗಳು 10ನೇ ತಾರೀಕು 3ನೇ ತಿಂಗಳು 2026ರವರೆಗೆ KYC ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸರ್ವರ್ ಸಮಸ್ಯೆ ಇದ್ದ ಕಾರಣ ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಸ್ನೇಹಿತರೆ. ನೀವು ಕೂಡ ಇನ್ನೂ FIDಗೆ KYC ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಅವಕಾಶ ನೀವು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ನೆಕ್ಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ 2 ಸಲ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೊಮ್ಮೆ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಅವರು ಅಪ್ಡೇಟ್ನಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ನೀವು FID ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಒಂದು 10ನೇ ತಾರೀಕು ಒಳಗಾಗಿ FID KYCಯನ್ನು ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಮಾಡೋದಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. ಪ್ರೂಫ್ಸ್ ಐಡಿಯಲ್ಲಿ ನೀವೇ ನಿಮ್ಮ ಮೊಬೈಲಲ್ಲೇ ಕೇವಲ 5 ನಿಮಿಷದಲ್ಲಿ ಈ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಷ್ಟು ಸುಲಭವಾಗಿ ನಿಮಗೆ ಹೇಳಿಕೊಟ್ಟಿದ್ದೀನಿ. ಸೊ ಅದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಮೊಬೈಲಲ್ಲೇ ಮಾಡ್ಕೋಬೋದು. ಇಲ್ಲ ನೀವು ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ಕೂಡ ಹೋಗಿ ನೀವು ಫ್ರೀಯಾಗಿ ಈ ಒಂದು KYCಯನ್ನು ಮಾಡ್ಕೋಬೋದು. ಯಾವುದೇ ರೀತಿ ಅಮೌಂಟ್ ಇರುವುದಿಲ್ಲ. ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಅಥವಾ ಆನ್ಲೈನ್ ಸೆಂಟ್ರಲ್ಲಿ ಆದರೆ ನಿಮಗೆ 50ರಿಂದ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಫ್ರೀಯಾಗಿ ಮಾಡ್ಕೋಬೇಕಂದ್ರೆ ಬೆಸ್ಟ್ ಅಂದರೆ ನಿಮ್ಮ ಒಂದು ಮೊಬೈಲಲ್ಲೇ ನೀವೇ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಯಾರಿಗಾದರೂ ಕೇಳಿಕೊಂಡು ಈ KYCಯನ್ನು ಮಾಡಿಕೊಡಿ ಅಂದರೆ ಯಾರಾದರೂ ಮಾಡಿಕೊಡ್ತಾರೆ ನಿಮಗೆ. ಈಗ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಒಂದು ಹಳ್ಳಿಗಳಲ್ಲಿ FIDಗೆ KYC ಮಾಡ್ಕೊಳ್ಳೋದು ಎಲ್ಲರಿಗೆ ಗೊತ್ತೇ ಇರುತ್ತೆ. ಸ್ವಲ್ಪ ನೀವು ಕೇಳಿದರೆ ಹೆಲ್ಪ್ ಮಾಡ್ತಾರೆ ಯಾರಾದರೂ. ಸೊ ನೀವೇ ಮೊಬೈಲಲ್ಲೇ ಮಾಡ್ಕೋಬೋದು. ಅದೇನು ದೊಡ್ಡ ಕೆಲಸ ಅಲ್ಲ, ತುಂಬ ಈಸಿ ಇದೆ. ಮೊಬೈಲಲ್ಲೇ 5 ನಿಮಿಷದಲ್ಲೇ ಮಾಡ್ಕೋಬೋದು. ಹಾಗಾಗಿ ಈ ಒಂದು ಡೇಟ್ ವಿಸ್ತರಣೆ ಆಗಿರೋ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು KYC ಬಗ್ಗೆ ಅಥವಾ FID ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೇನೆ. ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅಂದರೆ Instagram ID ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಬಂದು ಮೆಸೇಜ್ ಮಾಡಿ. ಮತ್ತು ಯಾರೆಲ್ಲ KYC ಮಾಡ್ಕೊಳ್ಳೋದಿಲ್ಲವೋ ಅಂಥವ್ರಿಗೆ PM ಕಿಸಾನ್ ಹಣ ಬರೋದಿಲ್ಲ ಅಂತ ಅಪ್ಡೇಟಲ್ಲಿ ಕೂಡ ತಿಳಿಸಿದ್ದಾರೆ. ಹಾಗಾಗಿ PM ಕಿಸಾನ್ ಹಣ 2,000 ರೂಪಾಯಿ ನಿಮ್ಮ ಖಾತೆಗೆ ಬರಬೇಕು ಅಂದರೆ ನೀವು ಕಡ್ಡಾಯವಾಗಿ ಎಲ್ಲ ರೈತರು FIDಗೆ KYC ಮಾಡಿಸೋದು ಕಡ್ಡಾಯ ಅಂತ ತಿಳಿಸಿದ್ದಾರೆ. ಹಾಗಾಗಿ ಮಾಡ್ಕೊಳ್ಳಿ. ಸರ್ಕಾರದ ಇನ್ನಿತರ ಯೋಜನೆ ಹಣ ಬರಬೇಕಂದ್ರೆ ಕಡ್ಡಾಯವಾಗಿ FIDಗೆ KYC ಮಾಡಿರಬೇಕು. ಭಾಳಷ್ಟು ರೈತರು ಡೆತ್ ಆಗಿರ್ತಾರೆ. ಅಂಥವರು ಅವರ ಒಂದು ಡೆತ್ ಆದ ಪರ್ಸನ್ಗೆ ಅಮೌಂಟ್ ಜಮಾ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ KYC ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಮತ್ತು ಬೇರೆಯವರಿಗೆ ಮತ್ತು ಬೇರೆಕ್ಕೆ ಹಣ ಉಪಯೋಗ ಆಗಬಾರ್ದು ಅನ್ನೋಕ್ಕೋಸ್ಕರ ಎಲ್ಲರೂ KYC ಮಾಡ್ಕೋದು ಕಡ್ಡಾಯ ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ನಿಮ್ಮ ಒಂದು KYCಯನ್ನು ಬೇಗ ಮಾಡ್ಕೊಳ್ಳಿ. ಸರ್ವರ್ ಇದೆ ಇವಾಗ, ಮುಂಚೆ ಸರ್ವರ್ ಸಿಗ್ತಿದ್ದಿಲ್ಲ, ಇವಾಗ ಸಿಗ್ತಾ ಇದೆ, ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಈ ಒಂದು FIDಗೆ KYC ಮಾಡ್ಕೊಳ್ಳೋದು ದಿನಾಂಕವನ್ನು ವಿಸ್ತರಣೆ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.